ಗಾಯ್ಸ್, ವೆಲ್ಕಮ್ ಟು ಚೈತ್ರ ಕನ್ನಡ ವ್ಲಾಗ್ಸ್. ಇವತ್ತು ಈವ್ನಿಂಗ್ ಟೆರೆಸ್ ಮೇಲೆ ಹೋಗಿದ್ದೆ. ಬ್ಯೂಟಿಫುಲ್ ಸನ್ಸೆಟ್ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು 2 ರೋಸ್ ಕೂಡ ಬಿಟ್ಟಿತ್ತು. ಇವತ್ತು ಫೈನಲಿ ಲಕ್ಕಿ ಏನೋ ನನ್ನ ಗಿಡದಲ್ಲಿ ನಾನೇ ಫಸ್ಟ್ ಟೈಮ್ ಇಲ್ಲ ಸೆಕೆಂಡ್ ಟೈಮ್ ಏನೋ ಹೂವು ನೋಡ್ತಾ ಇರೋದು. ಏಕೆ ಅಂತ ಅಂದರೆ ಒಬ್ಬರು ಎಲ್ಲ ನಮಗೆ ಕಿತ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ಎಲ್ಲ ನೋಡಿದವರೇ ಕಿತ್ಕೊಂಡು ಹೊರಟೋಗಿರ್ತಿದ್ರು. ಇವತ್ತೇನೋ ಲಕ್ಕಿ ಅನಿಸುತ್ತೆ, ನನಗೆ 2 ರೋಸ್ ಸಿಕ್ತು. ಸೊ ಅದನ್ನು ಇಟ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಸ್ವಲ್ಪ ಹಾಗೆ ತಲೆ ಕೂದಲೆಲ್ಲ ಹಾರಿಸ್ಕೊಬೇಕಾಗಿತ್ತು. ಬಿಸಿಲಿದ್ದೆಲ್ಲ ಚೆನ್ನಾಗಿ ಅಂತ ಅಂದ್ಕೊಂಡು ಎಲ್ಲ ತಲೆಯೆಲ್ಲ ಕೂದಲೆಲ್ಲ ಹಾರಿಸ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು, ತುಂಬ ದಿವಸನೇ ಆಗಿತ್ತು ಸೆಲ್ಫ್ ಫೋಟೋಸ್ ಎಲ್ಲ ತೊಗೊಂಡು, ಹಾಗೆ ಒಂದು ಸ್ವಲ್ಪ ಫೋಟೋಸ್ ಹಾಗೆ ಸ್ವಲ್ಪ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಈವ್ನಿಂಗು ಅದಾದಮೇಲೆ ತುಂಬಾ ಚೆನ್ನಾಗಿತ್ತು. ಸನ್ಸೆಟ್ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಎಷ್ಟೊಂದು ದಿವಸ ನನಗೆ ಸನ್ಸೆಟ್ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಏಕೆ ಅಂತ ಅಂದರೆ ಈ ಚಳಿ ವೆದರು ಮತ್ತು ಬೇರೆ ಮನೆಗಳಲ್ಲೆಲ್ಲ ಟೆರೆಸ್ ಮೇಲೆ ಹೋಗೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ಆಫ್ ಸೋ ಮೆನಿ ರಿಸ್ಟ್ರಿಕ್ಷನ್ಸಿಂದ ಹೋಗೋಕ್ಕೆ ಆಗ್ತಿರಲಿಲ್ಲ. ಬಟ್ ಈ ಮನೆಗೆ ಬಂದಾಗಿಂದ ಅಂತೂ ನನಗೆ ತುಂಬಾ ಇಷ್ಟ ಟೆರೆಸ್ ಮೇಲೆ ಹೋಗಿ ಸನ್ಸೆಟ್ ನೋಡೋದು, ವ್ಯೂಸ್ ನೋಡೋದು ಎಲ್ಲ. ಬೆಂಗಳೂರೆಲ್ಲ ಒಂಥರ ಎಷ್ಟು ಚೆನ್ನಾಗಿ ಕಾಣುತ್ತೆ. ತುಂಬ ದಿವಸ ಆದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏಕೆಂದರೆ ಚಾವಿಕ್ ಇಲ್ಲ, ಅವನು ರಜ್ಜಿ ಮನೆಗೆ ಹೋಗಿದ್ದಾನೆ. ಸೊ ಹಾಗಾಗಿ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಅವನಿದ್ರೆ ಟ್ರೈಪೋಡ್ ಅದು ಇದು ಇಡೋದಕ್ಕೆ ಏನು ಬಿಡೋದಿಲ್ಲ, ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮಲ್ಲಿ ನೆಕ್ಸ್ಟ್ ಬಂದಾದಮೇಲೆ ಸ್ವಲ್ಪ ಮಿನಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಂತಿ ವೀಡಿಯೋಸ್ ಸ್ವಲ್ಪ ಮಾಡೋದು ಕಷ್ಟನೇ, ಹಾಗಾಗಿ ಮಿನಿ ವ್ಲಾಗ್ಸ್ ಥರ ಮಾಡೋಣ, ಚೆನ್ನಾಗಿರುತ್ತೆ. ಇನ್ನೂ ಜಾಸ್ತಿ ನಿಮ್ಗಳ ಜೊತೆ ಕನೆಕ್ಟ್ ಆಗ್ಬೋದು ಡೈಲಿ 1 ಮಿನಿ ವ್ಲಾಗ್ಸ್ ಮಾಡೋದ್ರಿಂದ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಸೊ ಈವ್ನಿಂಗ್ ಇವತ್ತು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಮಶ್ರೂಮ್ ತುಂಬ ಇತ್ತು. ಸೊ 2 ಪ್ಯಾಕೆಟ್ ಇತ್ತು, ಅದಕ್ಕೆ ಮಶ್ರೂಮ್ ಕಬಾಬ್ ಮಾಡೋಣ. ಹೇಗಿದ್ರೂ ಇವತ್ತು ಸೊಪ್ಪು ಸಾಂಬಾರು ಮಾಡಿದ್ದೀನಿ, ಅದಕ್ಕೆ ನೆಂಚ್ಕೊಳ್ಳೋಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಕಬಾಬ್ ಪೌಡ್ರು, ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಟರ್ಮರಿಕ್ಕು, ಸಾಲ್ಟು ಚೂರು, ಹಾಗೆ ಚಿಲ್ಲಿ ಪೌಡ್ರು, ಸಾಲ್ಟು ಎಲ್ಲ ಹಾಕಿದ್ದೀನಿ. ಎಲ್ಲ ಫುಲ್ ಮಸಾಲ ಐಟಮ್ಸ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಏನು ಬ್ಯಾಟರ್ ಕನ್ಸಿಸ್ಟೆನ್ಸಿ, ಕಬಾಬ್ ಬ್ಯಾಟರ್ ಕನ್ಸಿಸ್ಟೆನ್ಸಿ ಕಲಿಸ್ಕೊತೀನಿ. ಇದಕ್ಕೆ ಎಗ್ಗೆಲ್ಲ ಹಾಕಲ್ಲ. ಸೊ ನೀರು ಹಾಕ್ಬಿಟ್ಟು ಸ್ವಲ್ಪ ಬಜ್ಜಿ ಅದಕ್ಕೆ ಕಲಿಸ್ಕೊತೀನಿ. ಚೆನ್ನಾಗಿರುತ್ತೆ ಕಬಾಬ್. ಇದು ಸೇಮ್ ಚಿಕನ್ ಕಬಾಬ್ ತಿನ್ನಂಗೆ ಆಗ್ತಾ ಇರುತ್ತೆ. ಯಾರ್ಯಾರು ನಾನ್ ವೆಜ್ ತಿನ್ನಲ್ವೋ ಅವರಿಗೆ ಇದೊಂದು ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮಾಡಿಕೊಂಡು ನೀರೆಲ್ಲ ಹಾಕಿರೋದನ್ನು ನಾನು ಏನು ಮಾಡಿದೆ, ಬಿಗ್ ಬ್ಲಂಡರ್ ಅಂತಲೇ ಹೇಳ್ಬೋದು. ಅಷ್ಟು ವೇಸ್ಟ್ ಆಯಿತು, ಚೂರು ಟೇಸ್ಟ್ ಬರಲಿಲ್ಲ. ಫಸ್ಟ್ ನಾನು ಇದನ್ನು ಮಾಡಿದ ತಕ್ಷಣ ಏನು ಮಾಡಬೇಕಾಗಿತ್ತು, ನಾನು ಎಲ್ಲ ಫ್ರೈ ಮಾಡಬೇಕಾಗಿತ್ತು. ನಾನು ಏನು ತಪ್ಪು ಮಾಡಿದೆ, ಸಿಕ್ಬಿಟ್ಟು ನನ್ನ ತಂಗಿದ್ದು ಫೋನ್ ರಿಪೇರಿ ಸ್ವಲ್ಪ ಕೊಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಅವಳ ಜೊತೆ ಬಂದು ಆಮೇಲೆ ಇದು ಮಾಡೋಣ ಅಂದ್ಬಿಟ್ಟು ಅದು ಅಲ್ಲಿಗೆ ಹೋಗಿ ಹಿಂಗೆ ರಿಪೇರಿ ಮಾಡಿಸ್ಕೊಂಡು ಹಿಂಗೆ ತಿರುಗಿ ಮತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ ಫುಲ್ಲು ಮಶ್ರೂಮ್ ಎಲ್ಲ ನೀರೇ ಬಿಟ್ಕೊಂಡ್ಬಿಟ್ಟಿದೆ. ನನಗೆ ಅದು ಫಸ್ಟ್ ಟೈಮ್ ಅದು ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಸೊ ಮಶ್ರೂಮು ಪಲಾವೆಲ್ಲ ಮಾಡಬೇಕಾದ್ರೆ ನೀರು ಬಿಟ್ಕೊಳ್ಳುತ್ತೆ ಅನ್ನೋದು ಮರ್ತೋಗಿ ನಾನೇನು ಮಾಡಿದ್ದೀನಿ, ಫುಲ್ಲು ಅದು ಕರೆದ್ಬಿಟ್ಟು ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಅದು ಆಮೇಲೆ ಕರಿಯೋಕ್ಕೆ ಹೋದರೆ ಬರ್ತಾನೆ ಇಲ್ಲ, ಎಷ್ಟು ಚೆನ್ನಾಗೇ ಇಲ್ಲ, ಚೂರು ಫುಲ್ಲು ವೇಸ್ಟೇ ಆಯಿತು ಅಂತಲೇ ಅನ್ಬೋದು. ಯಾರಾದರೂ ಮಶ್ರೂಮ್ ಥರ ಕಬಾಬ್ ಮಾಡಬೇಕಾದ್ರೆ ನೀರು ಹಾಕಿದ್ರೆ ತಕ್ಷಣವೇ ಕರೀರಿ, ಇಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀವಿ ಅಂದರೆ ನೀರು ಹಾಕ್ಬಿಟ್ಟು ನಿಜವಾಗ್ಲೂ ಮಡ್ಗಕ್ಕೆ ಹೋಗಬೇಡಿ, ತುಂಬ ಬ್ಲೆಂಡರ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಡೇ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೆ ಹೋಗಿದ್ದೆ. ಸ್ವಲ್ಪ ಗ್ರಾಸರೀಸ್, ಎಣ್ಣೆ ಅದೆಲ್ಲ ಬೇಕಾಗಿತ್ತು, ಪನ್ನೀರು, ತುಪ್ಪ ಎಲ್ಲ ತೊಗೊಂಬಂದೆ. ಹಾಗೆ ಬೆಳಗ್ಗೆ ಚಿಕನ್ ತಂದು ಇಟ್ಟೋಗಿದ್ರು ರಾಘವರು. ಸ್ವಲ್ಪ ಚಿಕನ್ ಗ್ರೇವಿ ಮಾಡೋಣ, ಈ ಕಡೆ ಸಾಂಬಾರು ಅಲ್ಲ, ಈ ಕಡೆ ಗ್ರೇವಿನೂ ಇಲ್ಲ, ಎರಡಕ್ಕೂ ಮುದ್ದೆಗೂ ಆಗಬೇಕು, ಚಪಾತಿಗೂ ಆಗಬೇಕು, ಆ ಥರ ನಾನು ಮಾಡ್ಕೊಳ್ತೀನಿ ಯಾವಾಗಲೂ. ಸ್ವಲ್ಪ 2 ಟೈಮ್ಗೂ ಅಡ್ಜಸ್ಟ್ ಆಗುತ್ತೆ ಅಂದ್ಬಿಟ್ಟು ಮೊಸರು, ಪನ್ನೀರೆಲ್ಲ ತಂದಿದ್ನಲ್ಲ ಅದನ್ನೆಲ್ಲ ತೆಗ್ದಿಟ್ಟು ಸ್ವಲ್ಪ ನೀರಲ್ಲೆಲ್ಲ ವಾಶ್ ಮಾಡಿಬಿಟ್ಟು ನೀರು ಹಾರಲಿ, ಆಮೇಲೆ ಫ್ರಿಜ್ಜಿಗೆ ಎತ್ತಿಡೋಣ ಅಂದ್ಬಿಟ್ಟು ಇಟ್ಟಿದ್ದೆ. ಹಾಗೆ ದೋಸೆ ಹೆಂಚು ಅದನ್ನೆಲ್ಲ ತೊಗೊಂಬಂದೆ. ಸ್ವಲ್ಪ ಟಾಯ್ಲೆಟ್ ಪೇಪರ್ಸು, ಡಿಶ್ ವಾಷಿಂಗ್ ಲಿಕ್ವಿಡು, ಆಯಿಲ್ಸು ಎಲ್ಲ ತೊಗೊಂಡು ಬಂದೆ. ಹಾಗೆ ಚಿಕನ್ನ ನೀಟಾಗಿ ವಾಶ್ ಮಾಡಿ ಅರಿಶಿಣದಲ್ಲಿ 3 ಟೈಮ್ಸ್ ವಾಶ್ ಮಾಡ್ತೀನಿ ನಾನು ಯಾವಾಗಲೂ. ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚಿಕನ್ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಇಷ್ಟು ಹಾಕ್ಕೊತೀನಿ. ಏಕೆಂದರೆ ಅದು ಖಾರ ಹಿಡಿಬೇಕು. ಚಿಕನ್ಗೆ ಖಾರ ಹಿಡ್ದಿಲ್ಲ ಅಂತ ಅಂದರೆ ಅಷ್ಟು ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ, ಹಾಗಾಗಿ ಹಿಂಗೆ ಮಾಡ್ಕೊತೀನಿ. ಅದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊತೀನಿ. ಅಷ್ಟರೊಳಗೆ ಮಸಾಲೆ ರುಬ್ಕೊತೀನಿ. ಏನಿಲ್ಲ, ಜಸ್ಟ್ ಪೆಪ್ಪರು,
ಪುದೀನ, ಕೊತ್ತಂಬರಿ ಸೊಪ್ಪು, ಒಂದು ಈರುಳ್ಳಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಅಷ್ಟನ್ನೇ ಹಾಕ್ಕೊಂಡು ಇಷ್ಟು ನೀಟಾಗಿ ನುಣ್ಣಗೆ ರುಬ್ಕೊಂಡು ಪೇಸ್ಟ್ ಮಾಡಿರೋದನ್ನು ನೈಸಾಗಿ ಪೇಸ್ಟ್ ಮಾಡಿರ್ತೀನಿ. ಸ್ವಲ್ಪ ಕಾಯಿ ಕಡಲೆನೂ ಹಾಕ್ಕೊಂಡಿದ್ದೀನಿ ತಿಕ್ನೆಸ್ಸಿಗೆ ಬರೋಕ್ಕೋಸ್ಕರ. ಅದಾದಮೇಲೆ ನೀಟಾಗಿ ಇದು ನೋಡಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ. ಇದು ಚಿಕನ್ ಈಗ ಎಣ್ಣೆ ಬಿಟ್ಕೊಂಡ್ಮೇಲೆ ನಾವು ಮಸಾಲ ಹಾಕ್ಕೊಳ್ಳೋದು ಯಾವಾಗಲೂ. ಸೊ ಮಸಾಲ ಎಲ್ಲ ಹಾಕ್ಕೊಂಡಾದಮೇಲೆ ಸ್ವಲ್ಪ ನೀರು ಎಷ್ಟು ಬೇಕೋ ನನಗೆ ಕನ್ಸಿಸ್ಟೆನ್ಸಿಗೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಒಂದು 20 to 30 ಮಿನಿಟ್ಸ್ವರೆಗೂ ನಾನು ನೀಟಾಗಿ ಅದು ಮಸಾಲೆ ಹಿಡಿಯೋವರೆಗೂ ನೀಟಾಗಿ ಕುಕ್ ಮಾಡ್ಕೊತೀನಿ. ಅದು ನೀಟಾಗಿ ಚಿಕನ್ ಕಟ್ಟಾಗಬೇಕು ಅಲ್ಲಿವರೆಗೂ ನಾನು ಬೇಯಿಸ್ಕೊತೀನಿ. ಕುಕ್ಕರಲ್ಲಾದರೆ ಒಂದು 2 ವಿಷಲ್ ತೊಗೊಂಡ್ರೆ ಸಾಕು. ನಾನು ಓಪನ್ ಪ್ಯಾನಲ್ಲೇ ಮಾಡೋದ್ರಿಂದ ಒಂದು 20 to 30 ಮಿನಿಟ್ಸ್ವರೆಗೂ ನಾನು ಬೇಯಕ್ಕೆ ಇಡ್ತೀನಿ. ಲಾಸ್ಟಿಗೆ ಸ್ವಲ್ಪ ಹೋಮ್ ಮೇಡ್ ಗರಂ ಮಸಾಲ ಪೌಡರ್ ಇದು, ಅದಕ್ಕೆ ಒಂದು ಚೂರು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಸಿಕ್ಕಾಪಟ್ಟೆ ಫ್ಲೇವರ್ ಬರುತ್ತೆ. ಇದು ಅಂತೂ ಹೆವಿ ಫ್ಲೇವರ್ ಮನೇಲಿ ಮಾಡಿರೋದು. ಒಂದು ದಿವಸ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ಫ್ಲೇವರ್ ಬಂದುಬಿಡ್ತು. ಅದಕ್ಕೋಸ್ಕರ ಸ್ವಲ್ಪ ಲಾಸ್ಟಿಗೆ ಹಾಕಿದ್ದೀನಿ. ಅದಾದಮೇಲೆ ರುಚಿಗೆ ಏನಾದರೂ ಇನ್ನೂ ಸ್ವಲ್ಪ ಉಪ್ಪಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದೊಂದು ಲಿಡ್ಡೆಲ್ಲ ಕ್ಲೋಸ್ ಮಾಡಿ ನೆಕ್ಸ್ಟು ಅವಾಗೇ ಸ್ಲ್ಯಾಬ್ನ ಮತ್ತು ಗ್ಯಾಸ್ ಸ್ಟವ್ನ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಇಲ್ಲ ಅಂತ ಅಂದರೆ ನೆಕ್ಸ್ಟು ಅದು ಫುಲ್ಲು ಎಲ್ಲ ಮೆಸಿ ಆಗಿಬಿಡುತ್ತೆ. ಊಟ ತಿಂದಾದ್ಮೇಲೆ ಅದು ಕ್ಲೀನ್ ಮಾಡಬೇಕು ಅಂತ ಅಂದರೆ ನನಗೆ ಅದು ನಿಜ ಇಷ್ಟ ಆಗೋಲ್ಲ. ಅದಕ್ಕೆ ಅಡುಗೆ ಮಾಡ್ತಿದ್ದಾಗೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಹಾಗೆ ಎಗ್ಗು ಕೂಡ ಪಕ್ಕದಲ್ಲಿ ಬೇಯಕ್ಕಿಟ್ಟಿದ್ದೀನಿ. ಅದು ಚಪಾತಿ ಹೊಡೆದು ಆಗೋಷ್ಟೊತ್ತಿಗೆ ಅದನ್ನು ಆಗುತ್ತೆ. ಊಟ ತಿಂದಾದ್ಮೇಲೆ ಬೇಕಾದ್ರೆ ಎಗ್ ತಿನ್ಬೋದು ಅಂತ ಅಂದ್ಕೊಂಡು ಇದೇ ಒರೆಸ್ದೆ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಚಪಾತಿ ಎಲ್ಲ ಲಟ್ಟಿಸಿ ಅದಾದಮೇಲೆ ನೋಡಿ ಚಿಕನ್ ಕರಿ ಮತ್ತು ಚಪಾತಿ, ಲೆಮನ್, ಈರುಳ್ಳಿ ಇಟ್ಕೊಂಡಿಲ್ಲ ಮರೆತುಬಿಟ್ಟಿದ್ದೀನಿ. ಸೊ ಇಷ್ಟು ಇವತ್ತಿನ ಲಂಚ್. ನೈಟ್ ಮಾತ್ರ ಮುದ್ದೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈವ್ನಿಂಗು ರಾಘವ್ರು ಬೇಗ ಬಂದಿದ್ದರು. ಸ್ವಲ್ಪ ATMಗೆ ಹೋಗಬೇಕು ಅಂತ ಹೇಳಿದರು. ಹಾಗಾಗಿ ನಾನು ಅವ್ರ ಜೊತೆ ಹೊರಗಡೆ ಹೋಗಿದ್ದೆ. ಸೊ ಇಲ್ಲಿ ಸೋಫಾದೆಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು ಸೋಫಾ ಸೆಟ್ಸ್ ಎಲ್ಲ. ನಾವು ತೊಗೊಂಡಾಗ ಆ ಥರದಲ್ಲಿ ತೊಗೊಂಡಿದ್ದು. ಇವಾಗ ಅದು ಯೂಸೇ ಮಾಡ್ತಾಯಿಲ್ಲ. ಊರಲ್ಲಿ ಸುಮ್ಮನೆ ಧೂಳು ಹಿಡ್ಕೊಂಡು ಬಿದ್ದಿದೆ. ಬಿಕಾಸ್ ಆಫ್ ಮನೆ ಚಿಕ್ಕದ್ರಿಂದ ಅದನ್ನು ಯೂಸ್ ಮಾಡೋಕ್ಕೂ ಆಗೋಲ್ಲ ಅಂತ ತುಂಬ ಚಿಕ್ಕದಾಗುತ್ತೆ, ಕಂಜೆಸ್ಟೆಂಟ್ ಆಗುತ್ತೆ ಅಂತ. ಹಾಗೆ ಬೆಣ್ಣೆ ತೊಗೊಂಬಂದೆ. ಮನೇಲಿ ತುಪ್ಪ ಮಾಡ್ಕೊಳ್ಳೋಣ ಅಂತ ನಂದಿನಿದು ಪೇಡ, ಬೆಣ್ಣೆ, ಹಾಲೆಲ್ಲ ತೊಗೊಂಬಂದೆ. ಇದಾದಮೇಲೆ ಇದು ನೈಟು ಮುದ್ದೆ ಎಲ್ಲ ಮಾಡಿ ಊಟ ಮಾಡಿ ಮಲ್ಕೊಂಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಹೆವಿ ಎಲ್ಲ ತಿಂದಿದ್ವಿ ನೆನ್ನೆ ಅಂದ್ಬಿಟ್ಟು ಇವಾಗ ಬರೀ ರವೆ ದೋಸೆ ಹಾಗೆ ಕಾಯಿ ಚಟ್ನಿ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಫಸ್ಟ್ ಟೈಮ್ ನಾನು ಮಾಡಿದ್ದು ಕಾಯಿ ಚಟ್ನಿ ಜೊತೆಗೆ ರವೆ ದೋಸೆ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಮಾಡಿದ್ರು ಅಂತ ನೀಟಾಗಿ ಬಂತು ಅಂತ ಅಂದ್ಕೊಂಡೆ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿವರೆಗೂ ಯಾರು ನನ್ನ ವ್ಲಾಗ್ನ ಪೂರ್ತಿ ನೋಡಿರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.